ನಮಗೆ ಈಗ 5 ವರ್ಷದಿಂದ ಶುಗರಿಂದ ಭಾಳ ಸಮಸ್ಯೆ ಇತ್ತು. ನಮಗೆ ರಾತ್ರಿ ಕಡೆಗೆ ನಿದ್ದೆ ಇರಲಿಲ್ಲ. ಆಮೇಲೆ ಒಂದು ದಿವಸ ಹಿಂಗೆ ನೋಡುವಾಗ ನಮ್ಮ ಲೈಫ್ ಇಷ್ಟಕ್ಕೆ ಮುಗೀತಲ್ಲ ಅನ್ನೋ ಒಂದು ಬೇಜಾರದಲ್ಲಿದ್ವಿ. ಆದರೆ ಹುಬ್ಳಿಯಲ್ಲಿ ತೋರಿಸ್ತಿದ್ವಿ, ದಾವಣಗೆರೆಯಲ್ಲಿ ತೋರಿಸ್ತಿದ್ವಿ, ಕಡಿಮೆ ಕಂಟ್ರೋಲ್ ಆಗ್ತಿರ್ಲಿಲ್ಲ. 450 500 ಇದೇ ಥರ ತೋರಿಸೋದು ಮನಸ್ಸಿಗೆ ಭಾಳ ಬೇಜಾರು ಅನ್ಸೋದು. ಆದರೆ ಒಂದು ದಿವಸ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ನೋಡಿದ್ವಿ ಯಮುನಾ ಮೇಡಮ್ ಅವರು ಮಾತನಾಡಿರೋದು. ಆದರೆ ಅವ್ರು ಮಾತನಾಡುವಾಗ ಇದರಿಂದ ಏನನ್ನ ಆದರೆ ನಮಗೆ ಅಷ್ಟೊಂದು ಭರವಸೆ ಇರಲಿಲ್ಲ. ನಮ್ಮ ತಂಗಿಯರಿಂದ ಇಲ್ಲ ಹೋಗೇ ಬಿಡೋಣ ಅಂತಂದರು. ಹುಬ್ಳಿಯಲ್ಲಿ 2 ತಿಂಗಳು ಮಾತ್ರೆ ತಂದಿದ್ದೆ ನಾನು. ಆದರೂ ಕೂಡ ನೋಡೋಣ ಒಂದ್ಸತಿ ಅಂತ ಬಂದ್ವಿ. ಆದರೆ 10 ದಿನದ ಮಾತ್ರೆ ಕೊಟ್ಟರು ಅವರು ನೋಡಿ. ಆದ್ರೆ 10 ದಿನದಲ್ಲೇ ನಮಗೆ 3/4% ನಮಗೆ ನಂಬಿಕೆ ಬಂತು. ಆ ಒಂದು ಇದರಿಂದ ಅದಕ್ಕಿಂತ ನಮಗೆ ಭರವಸೆ ಕೊಡ್ತಾರೆ. ಪಾಲಕ್ ಮೇಡಮ್ ಅವರಾಗ್ಬೋದು ಅಥವಾ ಯಮುನಾ ಮೇಡಮ್ ಅವರಾಗೋದು ನಮಗೆ ಖುಷಿ ಪಡಿಸ್ತಾರೆ. ಆ ರೀತಿ ಮಾತಾಡ್ತಾರೆ, ಸೊಲ್ಯೂಷನ್ ಕೊಡ್ತಾರೆ. ಆ ಸೊಲ್ಯೂಷನಿಂದ ನಮಗೆ ನಂಬಿಕೆ ಹುಟ್ಟುತ್ತೈತೆ. ಆ ನಂಬಿಕೆಯಿಂದ ನಾವು ಆ ಮನಸ್ಸಲ್ಲಿ ಇರುವಂಥ ಕಾಯಿಲೆಗಿಂತ ಆ ನಂಬಿಕೆ ಮೇಲೆ ನಮಗೆ ಭಾಳ ಭಾಳ ಸಂತೋಷ ಆಗ್ತೈತಿ. ಅವಾಗ ನಮಗೆ ಫೋನ್ ಮಾಡಿ ವಿಚಾರಿಸ್ತಾರ, ಏನು ಊಟ ಮಾಡ್ತೀರಿ, ಏನು ಯಾವಾಗ ಹೆಂಗೆ ನಿದ್ದೆ ಮಾಡ್ತೀರಿ, ಯಾವ ಥರ ವಾಕ್ ಮಾಡ್ತೀರಿ, ಎಕ್ಸಸೈಸ್ ಮಾಡ್ತೀರಿ, ಎಲ್ಲವನ್ನೂ ನಮ್ಗೆ ತಿಳಿಸ್ಕೊಡ್ತಾರೆ. ಆ ಇದರಿಂದ ನಮಗೆ ಈಗ 4 ತಿಂಗಳು ಆಯಿತು. ನಮಗೆ 3/4% ನಮ್ಗೆ ಫುಲ್ ವಾಸಿ ಆಗಿದೆ. ಏನು ಸುಮ್ಮನೆ ಇನ್ನೊಂದು ತಿಂಗಳ ನಾವು ಬರ್ತೇವೆ ಇಲ್ಲಿಗೆ. ಆದರೆ ನಮಗೆ ಪೂರ್ತಿ ದಿನಕ್ಕೆ ಹಾರ್ಟಿನ ಮಾತ್ರೆ ನುಂಗ್ತಿದ್ದೆ, ಅಲ್ಲಿಂದ BP ಮಾತ್ರೆ ನುಂಗ್ತಿದ್ದೆ, ಅಲ್ಲಿಂದ ಶುಗರ್ ಮಾತ್ರೆ ದಿನಕ್ಕೆ 9 ಮಾತ್ರೆ ನುಂಗ್ತಿದ್ದೆ. ಅದರಿಂದ ಈಗ 1 ಮಾತ್ರೆ ನಿಲ್ಲಿಸಿದ್ದಾರೆ ಅವರು. ಮುಂದಿನ ತಿಂಗಳು ಅದು 1 ಮಾತ್ರೆ ನಿಲ್ಲಿಸ್ತಾನೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರುಚಿ ಆಯುರ್ವೇದಿ ಹಾಸ್ಪಿಟ್ಲಿಗೆ.